ನಕಲಿ ವೆಬ್ಸೈಟ್ ಮಾಡ್ತಾ ಇರುವಂತಹ ವ್ಯಕ್ತಿ ಲಾಕ್ ಆಗಿದ್ದಾರೆ. ಕೊಲ್ಲೂರು ಪೊಲೀಸರಿಂದ ಓರ್ವ ಆರೋಪಿಯ ಬಂಧನ ಮಾಡಲಾಗಿದೆ. ರಾಜಸ್ಥಾನದ ತಿಜಾರಿ ಜಿಲ್ಲೆಯ ನಾಸೀರ್ ಹುಸೇನ್ ಎನ್ನುವಂತಹ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ನಕಲಿ ವೆಬ್ಸೈಟ್ ಮೂಲಕವಾಗಿ ಭಕ್ತರಿಗೆ ವಂಚನೆಯನ್ನ ಮಾಡ್ತಾ ಇದ್ದ ಈ ನಾಸೀರ್ ಈಗ ಆ ನಾಸೀರ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆಗೆ ಅಪಾರವಾದಂತಹ ಭಕ್ತಗಣ ಇದೆ. ಪ್ರತಿಯೊಬ್ಬರೂ ಸಹ ಈ ಒಂದು ಕೊಲ್ಲೂರು ಮೂಕಾಂಬಿಯ ದೇವಸ್ಥಾನಕ್ಕೆ ಹೋಗಿ ತಾಯಿಯ ದರ್ಶನವನ್ನು ಪಡ್ಕೊಂಡು ಬರಬೇಕು ಅನ್ನುವಂತಹ ಆಸೆ, ಅಭಿಲಾಷೆ, ಆ ಭಕ್ತಿ. ಆದರೆ ಆ ಒಂದು ಸಂದರ್ಭದಲ್ಲಿ ವೆಬ್ಸೈಟ್ ಮೂಲಕವಾಗಿ ಕೆಲವೊಂದು ಸೇವೆಗಳನ್ನು, ಅರ್ಚನೆ ಆಗಿರಲಿ, ಪೂಜೆ ಆಗಿರಲಿ, ಅಥವಾ ಹೋಮ ಹವನಗಳಾಗಿರಲಿ, ವಿಶೇಷ ಪೂಜೆಗಳಾಗಿರಲಿ, ವೆಬ್ಸೈಟ್ ಮೂಲಕವಾಗಿ ಮುಂಚಿತವಾಗಿ ರಿಜಿಸ್ಟರ್ ಮಾಡಿ ಹೋದರೆ ಸ್ವಲ್ಪ ಸಹಾಯ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಬಹಳಷ್ಟು ಜನ ಮಾಡ್ತಾರೆ. ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಈ ವ್ಯಕ್ತಿ ನಕಲಿ ವೆಬ್ಸೈಟ್, ಸೇಮ್ ಟು ಸೇಮ್ ದೇವಸ್ಥಾನದ ವೆಬ್ಸೈಟ್ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ವೆಬ್ಸೈಟ್ ಅನ್ನ ನಿರ್ಮಾಣ ಮಾಡಿ ಮೋಸವನ್ನ ಮಾಡ್ತಾ ಇದ್ದ. ಈಗ ಬಂಧನ ಆಗಿದ್ದಾನೆ. ಒಂದು 2025ಗೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಎಕ್ಸಿಕ್ಯೂಟಿವ್ ಆಫೀಸರ್ ಒಂದು ದೂರು ಕೊಡ್ತಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಹೆಸರಲ್ಲಿ ಒಂದು ಫೇಕ್ ವೆಬ್ಸೈಟನ್ನು ಮಾಡಿಕೊಂಡು ಅಲ್ಲಿ ಗೌರ್ಮೆಂಟ್ ಅಕಾಮಿಡೇಷನ್ಸ್ದು ಬುಕ್ಕಿಂಗ್ ಮಾಡಬಹುದು ಅಂತ ಹೇಳಿ ಯಾರೋ ಕೆಲವರಿಗೆ ಮೋಸ ಮಾಡಿದ್ದಾರೆ ಅಂತ ವಿಷಯ ನಮಗೆ ತಿಳಿಸ್ತಾರೆ. ಅದರ ಬೇಸಿಸ್ ಮೇಲೆ CR ನಂಬರ್ 80/2025 66C 66D IT ಆ್ಯಕ್ಟ್ ಹಾಗೂ ಚೀಟಿಂಗ್ ಸೆಕ್ಷನ್ ಅಡಿಯಲ್ಲಿ ನಾವು FIR ದಾಖಲು ಮಾಡ್ತೀವಿ. ಈ ಪ್ರಕರಣವನ್ನು ನಮ್ಮ ಕುಂದಾಪುರ DYSP HD ಕುಲಕರ್ಣಿ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಸಂತೋಷ್ ಕೈಕಿನೇನಿ, ಅದೇ ರೀತಿ ಸಬ್ ಇನ್ಸ್ಪೆಕ್ಟರ್ಸ್ ವಿನಯ್ ಮತ್ತು ಭೀಮಾಶಂಕರ್, ಅದೇ ರೀತಿ ಸ್ಟಾಫ್ ನಾಗೇಂದ್ರ ಕೊಲ್ಲೂರು ಪೊಲೀಸ್ನವರು, ಅದೇ ರೀತಿ ರಾಘವೇಂದ್ರ ಮತ್ತು ಕೃಷ್ಣ ಗಂಗೋಳಿ ಪೊಲೀಸ್ನವರು ಈ ತಂಡ ಈ ಪ್ರಕರಣವನ್ನು ಭೇದಿಸುವುದರಲ್ಲಿ ಯಶಸ್ವಿಯಾಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇದರಲ್ಲಿ ಆರೋಪಿಯಾಗಿರುವಂತಹ ನಾಸೀರ್ ಹುಸೇನ್ ತಿಜಾರಾ ಜಿಲ್ಲೆಯವರು, ರಾಜಸ್ಥಾನ್ ಸ್ಟೇಟ್, ಅವರನ್ನು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಅವರಿಂದ ಈ ಕೃತ್ಯಕ್ಕೆ ಯೂಸ್ ಮಾಡಿರುವಂತಹ ಲ್ಯಾಪ್ಟಾಪನ್ನು ನಾವು ಆಲ್ರೆಡಿ ಸೀಸ್ ಮಾಡಿದ್ದೀವಿ. ಆತನನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯ ಮುಂದೆ ಪ್ರೊಡ್ಯೂಸ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ತನಿಖೆ ಮತ್ತು ಮುಂದುವರೆದು ಇದೇ ರೀತಿ ಬೇರೆ ಯಾವುದಾದ್ರೂ ಧಾರ್ಮಿಕ ಸ್ಥಾಪನೆಗಳು ಇದೇ ರೀತಿ ಮೋಸ ಆಗಿದೆಯಾ, ಇದೇ ರೀತಿ ವೆಬ್ಸೈಟ್ಗಳು ಮಾಡಿ ಇದೇ ರೀತಿ ಮೋಸ ಮಾಡ್ತಾರೆ, ಮತ್ತೆ ತನಿಖೆ ಮುಂದುವರಿದಾಗ ನಮಗೆ ಗೊತ್ತಾಗ್ತದೆ. ಧನ್ಯವಾದಗಳು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಕೊಡ್ತಾರೆ. ಪರೀಕ್ಷಿತ್, ಈ ಒಂದು ಘಟನೆ ಯಾವಾಗ ಬೆಳಕಿಗೆ ಬರುತ್ತೆ? ಈ ರೀತಿಯಾದಂತಹ ನಕಲಿ ವೆಬ್ಸೈಟ್ ಇರುವಂಥದ್ದು ಯಾವಾಗ ಮಾಹಿತಿ ಗೊತ್ತಾಗುತ್ತೆ? ಅದಾದ ಮೇಲೆ ಕಂಪ್ಲೇಂಟ್ ಆದಮೇಲೆ ಯಾವ ರೀತಿಯಾದಂತಹ ಕಾರ್ಯಾಚರಣೆಯನ್ನು ನಡೆಸಿ ಈ ವ್ಯಕ್ತಿಯನ್ನು ಬಂಧಿಸಲಾಗಿದೆ? ಈಗ ಸದ್ಯಕ್ಕೆ ಕೊಲ್ಲೂರಿನಲ್ಲಿ ಎರಡನೇ ಪ್ರಕರಣ. ಅಂದ್ರೆ ಈ ಹಿಂದೆ ಕೊಲ್ಲೂರಿನಲ್ಲಿ ಸೇವೆಗಳ ಲಿಸ್ಟ್ಗಳನ್ನ ಹಾಕಿ ಅಲ್ಲಿ ವಂಚನೆ ಮಾಡುವ ಪ್ರಕರಣವನ್ನ ಈ ಹಿಂದೆ ಪೊಲೀಸರು ಬಯಲಿಗೆಳೆದಿದ್ರು ಕಳೆದ 1 ವರ್ಷ ಹಿಂದೆ. ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಅದು ಏನಂದ್ರೆ, ಈಗ ರೂಮ್ಗಳನ್ನ ಬುಕ್ ಮಾಡಿ ಅಲ್ಲಿ ಕೊಲ್ಲೂರಿನ ಆಸುಪಾಸಿನಲ್ಲಿರುವಂತಹ ಲಾಡ್ಜ್ಗಳ ಒಂದು ಹೆಸರಿನಲ್ಲೇ ಏನು ಬಹುತೇಕ ಒಂದು ರೀತಿಯ ಹೋಲಿಕೆ ಆಗುವಂತಹ ಒಂದು ವೆಬ್ಸೈಟ್ಗಳನ್ನ ಮಾಡಿ ಅಲ್ಲಿ ಏನು ಭಕ್ತರಿಂದ ರೂಮ್ಗಳನ್ನ ಬುಕ್ ಮಾಡಿ ಮಾಡುವಂತಹ ಸ್ಕ್ಯಾನರ್ಗಳನ್ನ ಹಾಕಿ ಮತ್ತು ಅಲ್ಲಿನ ಅಕೌಂಟ್ ನಂಬರ್ ಹಾಕಿ ಅಲ್ಲಿಂದ ವಂಚನೆ ಮಾಡುವಂತಹ ಪ್ರಕರಣ ಏನು ತಂಡವನ್ನ ಈಗ ಪೊಲೀಸರು ಬೆದರಿಸಿದ್ದಾರೆ. ಮುಖ್ಯವಾಗಿ ರಾಜಸ್ಥಾನದ ತಿಜಾರಿ ಎಂಬ ಜಿಲ್ಲೆ, ಅಲ್ಲಿ ಬಹುತೇಕ ಎಲ್ಲವೂ ಪ್ರಕರಣಗಳು ಅಲ್ಲಿಂದೇ ಡಿಟೆಕ್ಟ್ ಆಗ್ತಾ ಇರುವಂತದ್ದು. ಸೈಬರ್ ಪ್ರಕರಣಗಳು ಎಲ್ಲವೂ ಕೂಡ ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈಗ ಬಹುತೇಕ ಪ್ರಕರಣವನ್ನು ಬೆದರಿಸಿದ ಪೊಲೀಸರು ರಾಜಸ್ಥಾನಕ್ಕೆ ತೆರಳಿ ಅಲ್ಲಿ ನಾಸೀರ್ ಹುಸೇನ್ ಎಂಬ ಆರೋಪಿಯನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಹಳಷ್ಟು ಮಂದಿ ರಾಜಸ್ಥಾನದಲ್ಲಿ ಇರುವಂತದ್ದು. ಸದ್ಯಕ್ಕೆ ಈ ಒಬ್ಬ ನಾಸೀರ್ ಎಂಬ ಆರೋಪಿ ಈಗ ಸಿಕ್ಕಿ ಬಿದ್ದಿರುವಂತದ್ದು. ಇನ್ನಷ್ಟು ಮಂದಿ ಆತನ ಹಿಂದೆ ಇದ್ದಾರೆ. ಮತ್ತೆ ಕೇವಲ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇಲ್ಲ, ಬಹುತೇಕ ದೊಡ್ಡ ಜಾಲವೊಂದು ಅಲ್ಲಿ ಸಕ್ರಿಯ ಆಗಿರುವಂತದ್ದು. ಹಾಗಾಗಿ ಸದ್ಯ ನಾಸೀರ್ನನ್ನ ಈಗ ಪೊಲೀಸರು ಎರಡು ವಾರಗಳಲ್ಲಿ ಬಂಧಿಸಿ ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆತನ ವಿಚಾರಣೆ ಮುಂದುವರೆದಿರುವಂತದ್ದು. ಇನ್ನಷ್ಟು ಮಂದಿ ಆತನ ಹಿಂದೆ ಇದ್ದ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಡೀಪ್ ಆಗಿ ಅದನ್ನ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಸದ್ಯ ಓರ್ವ ಭಕ್ತ ಏನು ದೇವಸ್ಥಾನಕ್ಕೆ ಪೂಜೆಗಂತ ಬಂದಂತ ಭಕ್ತ, ಓರ್ವ ಭಕ್ತ ಈ ವಂಚನೆಗೊಳಗಾಗಿದ್ದಾನೆ. ಸದ್ಯಕ್ಕೆ ಪೊಲೀಸರು ಎಚ್ಚೆತ್ತುಕೊಳ್ಳದಿದ್ದಾರೆ. ಮತ್ತಷ್ಟು ಮಂದಿ ವಂಚನೆಗೊಳಗಾಗ್ತಿದ್ರು. ಸದ್ಯಕ್ಕೆ ನಾಸೀರ್ ಈಗ ಪೊಲೀಸರ ಕೆಡ್ಡಕ್ಕೆ ಬಿದ್ದಿದ್ದಾನೆ. ಇನ್ನಷ್ಟು ಮಂದಿ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇರುವಂತದ್ದು. ಥ್ಯಾಂಕ್ ಯು ಪರೀಕ್ಷಿತ್, ನೀವೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.